ಸ್ವಾಮಿ ಕೊರಗಜ್ಜ. ಓಂ ನಮ ಭಗವತಿ ವಾಸುದೇವಾಯ. ನಿಮ್ಮ ಪ್ರೀತಿಯ ಜೀವನದಲ್ಲಿ ಏನೋ ಒಂದು ನೆಕ್ಸ್ಟ್ ಸಿಚುವೇಶನ್ ಅಥವಾ ಏನಾಗ್ಬೋದು ನಿಮ್ಮ ಒಂದು ಲೈಫಲ್ಲಿ ನೋಡುವ. ಇದು ಜನರಲ್ ಆಗಿರುತ್ತೆ. ನಿಮಗೆ ಯಾವ್ದು ಅನ್ವಯ ಆಯಿತು ಅದನ್ನು ಕನ್ಸಿಡರ್ ಮಾಡಿ ಪ್ರಾರ್ಥನೆ ಮಾಡಿ 5 ಸಲ ಅವರ ಹೆಸರನ್ನು ಹೇಳ್ಕೊಂಡು, ಇಲ್ಲಿ ಒಂದು ರೀತಿಯಲ್ಲಿ ನಿಮಗೆ ಒಂದು ಡಿವೈನ್ ಲೈಫ್, ಡಿವೈನ್ ಟೈಮ್ ಎಲ್ಲನೂ ಸಿಗುತ್ತೆ. ಸೊ ಎಷ್ಟೋ ಸಮಯದಿಂದ ಕಂಡಂತಹ ಕನಸು ಇರ್ಬೋದು, ಆಸೆ ಇರ್ಬೋದು, ಒಂದು ನೆರವೇರುವಂತಹ ಟೈಮ್ ಬರ್ತಾ ಉಂಟು. ಸೊ ಕಣ್ಣೀರು ಎಂಡಿಂಗ್ ಆಗ್ತಾ ಉಂಟು. ಒಂದು ಒಳ್ಳೆಯ ಬದಲಾವಣೆಯನ್ನು ನೀವು ನೋಡ್ಬೋದು. ಅದು ನೀವು ಮಾಡುವಂಥ ಜಾಬ್ ಇರ್ಬೋದು, ಬಿಸ್ನೆಸ್ ಇರ್ಬೋದು, ಅಥವಾ ರಿಲೇಷನ್ಶಿಪ್ಪಲ್ಲಿ. ಸೊ ಎಂಗೇಜ್ಮೆಂಟ್ ಇರ್ಬೋದು, ಮ್ಯಾರೇಜ್ ಇರ್ಬೋದು, ಅಥವಾ ಸೊ ಮನೆಯಲ್ಲಿ ಒಪ್ಪುವಂತಹ ವಿಷಯ ಇರ್ಬೋದು ನಿಮ್ಮ ಪ್ರೀತಿಗೆ. ಸೊ ಎಲ್ಲ ಕಡೆಯಿಂದ ಒಂದು ಸಡನ್ ಚೇಂಜಸ್, ಒಂದು ಖುಷಿಯ ವಿಚಾರ. ಇಲ್ಲಿ ಕೆಲವೊಂದು ಘಟನೆಗಳು ನಡೆದಿರ್ಬೋದು, ಮನಸ್ಸಿಗೆ ನೋವು ಕೊಟ್ಟಿರ್ಬೋದು, ತಪ್ಪು ನಿಮ್ಮದೇ ಅಂತ ಎಲ್ಲ ಕಡೆಯಿಂದ ನಿಮಗೆ ಅಂದರೆ ನಿಮಗೆ ಅನಿಸಲ್ಲ ಇಲ್ಲಿ ನೀವು ತಪ್ಪು ಮಾಡಿಲ್ಲ, ಬಟ್ ಸಿಚುವೇಶನ್ಗಳು ನೀವೇ ತಪ್ಪು ಮಾಡಿದ್ದೀರಾ, ಎಲ್ಲರಿಗೂ ನೀವೇ ಮನಸ್ಸಿಗೆ ನೋವು ಮಾಡ್ತಾ ಇದ್ದೀರಾ ಅಂತ ಅನಿಸ್ಬೋದು. ಬಟ್ ಆ ಥರ ನೀವು ಆಲೋಚನೆ ಮಾಡಬೇಡಿ. ಏನಕ್ಕಂದ್ರೆ ಇಲ್ಲಿ ಕೆಲವು ನೆಗೆಟಿವ್ ಎನರ್ಜಿಯಲ್ಲಿದ್ದೀರಾ, ಅದಕ್ಕೋಸ್ಕರ ಹೇಳ್ತಾ ಇದ್ದೇನೆ. ಎಲ್ಲೋ ಒಂದು ಕಡೆ ನಿಮ್ಮ ವ್ಯಕ್ತಿ ನಿಮ್ಮ ಜೊತೆ ಮನಸ್ಸು ಬಿಚ್ಚಿ ಮಾತನಾಡಬೇಕು ಅಥವಾ ನಿಮ್ಮ ಕಡೆ ಬರಬೇಕು ಅಂದ್ರೂ, ಸೊ ಎಲ್ಲ ಒಂದು ಕಡೆ ಕೆಲವೊಂದು ವಿಷಯಗಳು ಇನ್ನೂ ಕೂಡ ಮನಸ್ಸಿನಲ್ಲಿ ನಿಮಗೆ ತುಂಬ ನೋವು ಮಾಡ್ತಾ ಉಂಟು, ಅಥವಾ ಆ ವ್ಯಕ್ತಿಗೂ ನೋವು ಮಾಡ್ತಾ ಇರ್ಬೋದು, ಅಥವಾ ನಿಮ್ಮ ಸುತ್ತಮುತ್ತಲಿನ ವಾತಾವರಣದಲ್ಲಿ ಸೊ ನಿಮ್ಮನ್ನು ಯಾರು ಪ್ರೀತಿ ಮಾಡದಂತಹ ವಾತಾವರಣ ಕ್ರಿಯೇಟ್ ಆಗಿರ್ಬೋದು. ಬಟ್ ಇಲ್ಲಿ ಒಂದು ಖುಷಿ ಅನ್ನೋದು, ಒಂದು ಬದಲಾವಣೆ ಅನ್ನೋದು ಬರ್ತಾ ಉಂಟು. ಸೊ ಇಲ್ಲಿ ಕನ್ಫ್ಯೂಷನ್ ಇರ್ಬೋದು, ಕ್ಲಾರಿಟಿ ಇಲ್ಲದೇ ಇರ್ಬೋದು, ಬಟ್ ಏನು ನೀವು ಕಣ್ಣೀರು ಹಾಕ್ತಾ ಇದ್ದೀರಾ, ನೋವು ಬರ್ತಾ ಇದ್ದೀರಾ, ಸೊ ಇದು ಹೀಗೇನೆ ಇರಲ್ಲ. ಸೊ ತುಂಬ ಮನಸ್ಸಿನಲ್ಲಿ ನೋವು ಉಂಟು, ಬಟ್ ಹಾರ್ಟ್ ಹೀಲಿಂಗ್ ಆಗಬೇಕು. ಮನಸ್ಸಿನಲ್ಲಿ ಒಂದು ಭಯ ಉಂಟು, ಏನೇನೋ ಆಲೋಚನೆ ಮಾಡ್ತೀರಾ. ಸೊ ಇದರ ಬಗ್ಗೆ ಎಲ್ಲ ಸ್ವಲ್ಪ ಆಲೋಚನೆ ಮಾಡಿ. ಅಂದರೆ ನಾನೇನು ಹೇಳ್ತಾ ಇದ್ದೇನೆ ಅಂದರೆ, ಸೊ ನೀವು ಕಣ್ಣೀರು ಹಾಕೋದು ಅಥವಾ ಏನಾಗುತ್ತೋ ಏನೋ ಭಯ ಪಡೋದು, ಅಯ್ಯೋ ನನ್ನಿಂದ ಎಲ್ಲರಿಗೂ ಕಷ್ಟನಾ, ನನ್ನಿಂದ ಏನಕ್ಕೆ ಈ ಥರ ಆಗ್ತಾ ಉಂಟು, ನಾನು ತಪ್ಪು ಮಾಡಿಬಿಟ್ನಾ. ಸೊ ಹೌದಾ ಅಲ್ವಾ ಹೇಳಿ, ಪದೇ ಪದೇ ಇದನ್ನೇ ಕೇಳ್ತಾ ಇದ್ದೀರಾ. ಆಲ್ಮೋಸ್ಟ್ ಎಲ್ಲರಿಗೂ ಇದು ಜನರಲ್ ರೀಡಿಂಗ್. ಸೊ ಇದೇ ಸಿಚುವೇಶನಲ್ಲಿದ್ದೀರಾ, ಏನು ಮಾಡ್ತಾ ಇದ್ದೀರಾ ಅಂತ ನಿಮಗೆ ಅರ್ಥ ಆಗ್ತಾ ಇಲ್ಲ ಇಲ್ಲಿ. ಸೊ ಇಲ್ಲಿ ಸ್ವಲ್ಪ ಮಾತನಾಡುವಾಗ ತಾಳ್ಮೆಯಿಂದ ಇರಿ. ಯಾರ ಜೊತೆನೂ ರ್ಯಾಶ್ ಆಗಿ ಏನೂ ಮಾತನಾಡಲಿಕ್ಕೆ ಹೋಗಬೇಡಿ. ಇವಾಗ ಟೈಮ್ ಸರಿ ಇಲ್ಲ, ಬಟ್ ಅಪ್ಕಮಿಂಗ್ ಡೇಸ್ ತುಂಬ ಒಳ್ಳೆಯದುಂಟು. ಸೊ ಅದಕ್ಕೋಸ್ಕರ ಹೇಳ್ತಾ ಇದ್ದೇನೆ, ನಿಮ್ಮದು ಎಲ್ಲ ಆಸೆ ಕನಸು ನೆರವೇರುತ್ತೆ. ಒಂದು ಹೊಸ ಬೆಳಕು ಅನ್ನೋದು, ಒಂದು ಹೊಸ ಡಿವೈನ್ ಲೈಫ್, ಡಿವೈನ್ ಟೈಮಿಂಗ್ ಅನ್ನೋದು ನಿಮಗೆ ಬರ್ತಾ ಉಂಟು. ಸೊ ಹಾಗಾಗಿ ತಾಳ್ಮೆಯಿಂದ ಇರಿ ಇಲ್ಲಿ. ಸೊ ನಿಮ್ಮನ್ನು ನೀವು ಪ್ರೀತಿಸಿ ಸ್ವಲ್ಪ ಕೇರ್ ಮಾಡಿ ನಿಮ್ಮ ಬಗ್ಗೆನೂ. ಸೊ ಆದಷ್ಟು ತಾಳ್ಮೆಯಿಂದ, ಸೊ ನನಗೆ ಒಳ್ಳೆಯದಾಗುತ್ತೆ, ನಾನು ಯಾರಿಗೂ ಮೋಸ ಮಾಡಿಲ್ಲ, ನನ್ನ ಮನಸ್ಸು ಪವಿತ್ರವಾಗಿಂಟು, ಸೊ ಎಲ್ಲ ಕಡೆಯಿಂದಲೂ ನನಗೆ ಡಿವೈನ್ ಬ್ಲೆಸ್ಸಿಂಗ್ಸ್ ಉಂಟು, ನನಗೆ ದೇವರ ಅನುಗ್ರಹ ಉಂಟು, ಆಶೀರ್ವಾದ ಉಂಟು. ಸೊ ನಿಮ್ಮಷ್ಟಕ್ಕೆ ನೀವು ಅಂದ್ಕೊಳ್ಬೇಕು. ಸೊ ಇದು ಕೂಡ ಹೀಲಿಂಗಲ್ಲಿ ಬರುತ್ತೆ. ಸೊ ಹಾಗಾಗಿ ನಿಮಗೆ ನೀವು ಸರಿ, ನೀವು ಮಾಡಿದ್ದು ಏನೂ ತಪ್ಪಿಲ್ಲ. ಸೊ ನಾನು ಯಾರ ಮನಸ್ಸಿಗೂ ನೋವು ಗೊತ್ತಿಲ್ಲ, ಕೆಲವೊಂದು ಸಂದರ್ಭಗಳು ಆ ಥರ ಸಿಚುವೇಶನನ್ನು ಕ್ರಿಯೇಟ್ ಮಾಡಿರ್ಬೋದು. ಸೊ ಇದನ್ನು ನೀವು ಅರ್ಥ ಮಾಡ್ಕೊಳ್ಬೇಕಾಗುತ್ತೆ. ಏನಕ್ಕಂದರೆ ಇಲ್ಲಿ ನೀವು ತುಂಬ ದುಃಖದಲ್ಲಿದ್ದೀರಾ, ಕಣ್ಣೀರು ಹಾಕ್ತೀರಾ, ಎಷ್ಟೋ ಎಲ್ಲಿ ಹೋದ್ರೂ ನಿಮಗೆ ಮನಸ್ಸಿಗೆ ನೆಮ್ಮದಿ ಇಲ್ಲ, ಹೌದಲ್ವಾ. ಎಲ್ಲಿ ಇದ್ರೂ ಮನಸ್ಸಲ್ಲಿ ತಳವಳ, ನೋವು, ದುಃಖ, ಸಂಕಟ. ಅಯ್ಯೋ ನನ್ನ ಲೈಫ್ ಏನಕ್ಕೆ ಹಿಂಗೆ ಆಯಿತು, ಅಯ್ಯೋ ನಾನು ತಪ್ಪು ಮಾಡಿಬಿಟ್ನಾ, ನನ್ನಿಂದ ಎಲ್ಲರಿಗೂ ಹಿಂಸೆ, ನಮ್ಮ ಹುಡುಗನಿಗೂ ಹಿಂಸೆ, ನಮ್ಮ ಹುಡುಗಿಗೂ ಹಿಂಸೆ, ನಮ್ಮ ಮನೆಯವರಿಗೂ ಕಷ್ಟ. ಅಯ್ಯೋ ಏನಾಗ್ತಾ ಉಂಟು, ಜನಗಳು ಏನು ಹೇಳ್ತಾರೋ, ಮನೆಯಲ್ಲಿ ಏನು ಹೇಳ್ತಾರೋ, ನಮ್ಮ ಹುಡುಗ ಅಥವಾ ಹುಡುಗಿ ಏನು ಹೇಳ್ತಾರೋ. ಸೊ ಇದೇ ತುಂಬ, ಹೌದಲ್ವಾ ಹೇಳಿ. ಸೊ ಸಿಚುವೇಶನ್ಗಳು ಈ ಥರ ಉಂಟು. ಇಲ್ಲಿ ನೋಡಿ, ಕೆಲವೊಂದು ಸಮಸ್ಯೆಗಳು ಬರುತ್ತೆ, ನೋವಾಗುತ್ತೆ, ಸಹಜ. ಬಟ್ ನಾವು ಅಂದ್ಕೊಳ್ಬೇಕು, ಇವಾಗ ಕಷ್ಟ ಉಂಟು, ಅದು ಹಿಂಗೇನೆ ಇರಲ್ಲ, ಲೈಫ್ ಚೇಂಜ್ ಆಗುತ್ತೆ, ಸ್ವಲ್ಪ ಸಮಯ ಬದಲಾಗಲಿಕ್ಕೂ ಸಮಯ ಬೇಕಾಗುತ್ತೆ ಅಲ್ವಾ. ಸೊ ಹಾಗಾಗಿ ಇಲ್ಲಿ ನೀವು ಆದಷ್ಟು ನಿಮ್ಮ ಮೇಲೆ ನೀವೇ ಆರೋಪ ಮಾಡಿಕೊಳ್ಳೋದು ಅಥವಾ ಕಣ್ಣೀರು ಹಾಕೋದು ಅಥವಾ ನಾನೇ ಎಲ್ಲದಕ್ಕೂ ಕಾರಣ. ಸೊ ಆ ಒಂದು ಸಿಚುವೇಶನಿಂದ ಹೊರಬರಬೇಕಾಗುತ್ತೆ. ಇಲ್ಲಿ ನೋಡಿ, ಪರಿಸ್ಥಿತಿಗಳು ನಿಮ್ಮನ್ನೇ ಅಂದರೆ ದೂಷಿಸ್ತಾ ಇರ್ಬೋದು, ಅಥವಾ ಇನ್ಯಾವುದೋ ರೀತಿಯಿಂದ ನಿಮಗೆ ಮನಸ್ಸಿಗೆ ಹಿಂಸೆ ಆಗ್ತಾ ಇರ್ಬೋದು. ಸೊ ಎಲ್ಲದಕ್ಕೂ ನೀವೇ ಕಾರಣ, ನಿಮ್ಮದೇ ತಪ್ಪು ಅಂತ ನಿಮಗೆ ನೀವೇ ಒಂದು ರೀತಿಯಲ್ಲಿ ಅಂದ್ಕೊಳ್ಬೇಡಿ. ಏನಕ್ಕಂದರೆ ತುಂಬ ಇಲ್ಲಿ ನೆಗೆಟಿವ್ ಎನರ್ಜಿ ಉಂಟು, ನೆಗೆಟಿವ್ ವೈಬ್ರೇಷನ್ ಕೂಡ ಉಂಟು. ಸೊ ಇಲ್ಲಿ ಎನರ್ಜಿ ಬ್ಯಾಲೆನ್ಸ್ ಆಗಬೇಕು. ಇಲ್ಲಿ
ನಿಮಗೆ ಯಾವಾಗೆಲ್ಲ ಟೈಮ್ ಉಂಟು ಆವಾಗ ಈ ಒಂದು ಮಂತ್ರವನ್ನು ಹೇಳ್ತಾ ಇರಿ ನಿಮ್ಮಷ್ಟಕ್ಕೆ ನೀವೇ. ಓಂ ಕ್ಲೀಂ ಕೃಷ್ಣಾಯ ನಮಃ, ಓಂ ಕ್ಲೀಂ ಕೃಷ್ಣಾಯ ನಮಃ, ಓಂ ಕ್ಲೀಂ ಕೃಷ್ಣಾಯ ನಮಃ. ಇದು ಮನಸ್ಸಿನಲ್ಲಿರುವಂತಹ ನೆಗೆಟಿವಿಟಿಯನ್ನು ದೂರ ಮಾಡುತ್ತೆ. ಹಾಗೇನೆ ಎಲ್ಲೋ ಒಂದು ಕಡೆ ನೀವು ತಪ್ಪು ಮಾಡಿದ್ದೀರಾ ಅಥವಾ ನಿಮಗೆ ಬರುವಂತಹ ಅಡೆತಡೆಗಳಿರ್ಬೋದು, ನಿಮ್ಮ ರಿಲೇಷನ್ಶಿಪ್ಪಲ್ಲಿ ಕೆಲವೊಂದು ಸಮಸ್ಯೆ ಆಗ್ತಾ ಇರ್ಬೋದು, ಮನೆಯಲ್ಲಿ ಕೂಡ ನಿಮಗೆ ಏನಾದರೂ ಕಿರಿಕಿರಿ ಆಗ್ತಾ ಇರ್ಬೋದು, ಅಥವಾ ನೀವು ಜಾಬ್ ಮಾಡ್ತಾ ಇದ್ರೆ ಆ ಪ್ಲೇಸಲ್ಲಿ ಕಿರಿಕಿರಿ ಆಗ್ತಾ ಇರ್ಬೋದು, ಅಥವಾ ಎಲ್ಲೋ ಒಂದು ಕಡೆ ನಿಮ್ಮ ಮನಸ್ಥಿತಿ ಸರಿ ಇಲ್ಲ. ಸೊ ಈ ಒಂದು ಓಂ ಕ್ಲೀಂ ಕೃಷ್ಣಾಯ ನಮಃ, ಓಂ ಕ್ಲೀಂ ಕೃಷ್ಣಾಯ ನಮಃ ಈ ಥರ ಒಂದು ಮಂತ್ರವನ್ನು ಹೇಳ್ತಾ ಹೋಗಿ. ಸೊ ಇದು ಮನಸ್ಸಿನಲ್ಲಿರುವಂತಹ ದುಃಖವನ್ನು ದೂರ ಮಾಡಲಿಕ್ಕೆ ಇರ್ಬೋದು, ಅಥವಾ ನಿಮಗೆ ಒಂದು ಪಾಸಿಟಿವ್ ವೈಬ್ರೇಷನ್ ಎನರ್ಜಿ ಕೊಡಲಿಕ್ಕೆ ಇದು ಸಹಾಯ ಮಾಡುತ್ತೆ. ಹಾಗೆಯೇ ಇದು ರೋಸ್ ಕ್ರಾಸ್ ಅನ್ನೋ ಒಂದು ಬ್ರಾಸ್ಲೆಟ್ ಸಿಗುತ್ತೆ. ಹೆಣ್ಮಕ್ಳು ಇರ್ಬೋದು, ಗಂಡ್ಮಕ್ಳು ಇರ್ಬೋದು, ತಮ್ಮ ಎಡಗೈಗೆ ಧರಿಸಬೇಕು. ಸೊ ಇದೊಂದು ಅಲ್ಟಿಮೇಟ್ ಆಗಿ ನಿಮಗೆ ಒಂದು ಪಾಸಿಟಿವ್ ವೈಬ್ರೇಷನ್ ಎನರ್ಜಿ ಕೊಡುತ್ತೆ. ನಿಮ್ಮ ರಿಲೇಷನ್ಶಿಪ್ಪಲ್ಲಿರುವಂಥ ಸಮಸ್ಯೆಯನ್ನು ದೂರ ಮಾಡಲಿಕ್ಕೆ ಇದು ತುಂಬ ಹೆಲ್ಪ್ ಮಾಡುತ್ತೆ. ಹಾಗಾಗಿ ಪ್ರತಿಯೊಬ್ಬರು ಇದನ್ನು ಧರಿಸಿ. ಸೊ ತುಂಬ ಒಳ್ಳೆಯ ರಿಸಲ್ಟ್ ಕೊಡುತ್ತೆ. ನಾನು ಪ್ರಾಡಕ್ಟನ್ನು ಟ್ಯಾಗ್ ಮಾಡಿರ್ತೇನೆ, ಯಾರಿಗಾದ್ರು ಬೇಕಿದ್ರೆ ಪರ್ಚೇಸ್ ಮಾಡಿ. ಸರ್ಟಿಫೈಡ್ ಆಗಿರುವಂತಹ ಕಂಪನಿ ಪ್ರಾಡಕ್ಟನ್ನೇ ಹಾಕಿರ್ತೇನೆ. ಸೊ ತುಂಬ ಒಳ್ಳೆಯದಾಗುತ್ತೆ ನಿಮಗೆ. ಸೊ ಪ್ರೀತಿಯಲ್ಲಿರುವಂತಹ ಅಡೆತಡೆಗಳು ದೂರ ಆಗುತ್ತೆ. ಏನೇ ಒಂದು ಸಮಸ್ಯೆ ಇದ್ರೂ ಅದು ಕೂಡ ಕ್ಲಿಯರ್ ಆಗಲಿಕ್ಕೆ ಇದೊಂದು ವೈಬ್ರೇಷನ್ ಎನರ್ಜಿ ಕೊಡುತ್ತೆ. ಮನಸ್ಸಿನಲ್ಲಿ ತುಂಬ ಕೆಟ್ಟ ಕೆಟ್ಟ ಆಲೋಚನೆ ಬರ್ತಾ ಇದ್ರು ಅದು ಕೂಡ ದೂರ ಆಗುತ್ತೆ. ಸೊ ಹಾಗೆಯೇ ಯಾರಿಗಾದ್ರೂ ಜಾಯಿನ್ ಆಗಲಿಕ್ಕೆ ಇದ್ದು ಜಾಯಿನ್ ಆಗ್ಬೋದು. ನಾನು ಕೆಲವೊಂದು ತಂತ್ರಗಳನ್ನು ಹೇಳಿಕೊಡ್ತೇನೆ, ಕೆಲವೊಂದು ಮಂತ್ರಗಳನ್ನು ಹೇಳಿಕೊಡ್ತೇನೆ. ಪರ್ಸನಲ್ ರೀಡಿಂಗ್ ಮಾಡಿಬಿಟ್ಟು ನಿಮಗೆ ಅಲ್ಲಿ ಗೈಡ್ಲೈನ್ಸ್ ಕೊಡ್ತೇನೆ. ನಿಮ್ಮ ಯಾವುದೇ ಒಂದು ಸಮಸ್ಯೆ ಇರ್ಬೋದು, ಹಣಕಾಸಿಗೆ ಸಂಬಂಧಿಸಿದ ರಿಲೇಷನ್ಶಿಪ್, ಜಾಬ್ ರಿಲೇಟೆಡ್, ಅಥವಾ ಇನ್ಯಾವುದೇ ವಿಷಯ ಇರ್ಬೋದು, ಕೋರ್ಟಿನಲ್ಲಿ ಇರುವಂತಹ ಕೇಸ್ ಇರ್ಬೋದು, ಅಥವಾ ಆಸ್ತಿಯ ವಿಷಯ ಇರ್ಬೋದು, ಏನೇ ಒಂದು ವಿಷಯ ಇದ್ರೂ ನೀವು ನನ್ನ ಜೊತೆ ಶೇರ್ ಮಾಡಿ. ನೀವೇನು ಶೇರ್ ಮಾಡ್ತೀರಾ ಅದು ಹೈಡ್ ಆಗಿರುತ್ತೆ. ಕೆಲವೊಂದು ಸೂಕ್ಷ್ಮ ವಿಚಾರಗಳನ್ನು ನಾನು ಡಿಲೀಟ್ ಮಾಡ್ತೇನೆ. ರಿಪ್ಲೈ ಮಾಡಿದ ತಕ್ಷಣ ನೀವು ನೋಡಿದ ನಂತರ ಕೆಲವೊಂದು ಮಂತ್ರಗಳನ್ನು ನಿಮ್ಮ ಪರವಾಗಿ ನಾನು ಜಪ ಮಾಡ್ತೇನೆ. ಇಷ್ಟೇ ದಿವಸ, 21 ದಿವಸ ಇರ್ಬೋದು, 41 ದಿವಸ ಇರ್ಬೋದು. ಸೊ ಯಾವ ಥರ ಎನರ್ಜಿ ಲೆವೆಲಲ್ಲಿ ನಿಮಗೆ ರೀಡಿಂಗಲ್ಲಿ ಒಂದು ಬರುತ್ತೆ ಅದರ ಮೇಲೆ ನಾನು ನಿಮಗೆ ಕೆಲವೊಂದು ಪರ್ಸ್ನಲ್ ಪ್ರಾರ್ಥನೆಯನ್ನು ಮಾಡ್ತೀನಿ, ಮಂತ್ರ ಜಪವನ್ನು ಕೂಡ ಮಾಡ್ತೇನೆ. ಯಾರಿಗೆಲ್ಲ ಪರ್ಸ್ನಲ್ ಪ್ರಾರ್ಥನೆ ಬೇಕು ಸೊ ಅವರು ಕಮೆಂಟಲ್ಲಿ ಹೇಳಿ. ಹಾಗೆಯೇ ಜಾಯಿನ್ ಆಗಲಿಕ್ಕೆ ಇದ್ದರೆ ಜಾಯಿನ್ ಆಗ್ಬೋದು. ಸೊ ಏನೇನು ವಿಷಯ ಇದನ್ನು ಶೇರ್ ಮಾಡಿ ನನ್ನ ಜೊತೆ. ನಿಮ್ಮ ಸ್ವಂತ ಅಕ್ಕ ಅಂತ ತಿಳ್ಕೊಳ್ಳಿ. ಧೈರ್ಯವಾಗಿರಿ, ಪಾಸಿಟಿವ್ ಆಗಿರಿ, ತಾಳ್ಮೆಯಿಂದ ಇರಿ. ಆದಷ್ಟು ನೀವು ತುಂಬ ಸ್ಟ್ರಾಂಗ್ ಆಗಿದ್ದಾಗ ಎಂಥದ್ದೇ ಒಂದು ಸಿಚುವೇಶನ್ ಕೂಡ ತುಂಬ ಸುಲಭದಲ್ಲಿ ಸಾಲ್ವ್ ಆಗುತ್ತೆ. ಸೊ ಹಾಗಾಗಿ ಯಾವತ್ತೂ ನನಗೆ ಯಾರೂ ಇಲ್ಲ, ಏನೂ ಇಲ್ಲ ನನ್ನ ಲೈಫಲ್ಲಿ, ನನ್ನ ಲೈಫ್ ಆ ಥರ ನಿರ್ಧಾರವನ್ನು ಮಾಡ್ಕೊಳ್ಬೇಡಿ. ಸೊ ನಿಮ್ಮ ಜೊತೆ ನಿಮ್ಮ ಅಕ್ಕನಾಗಿ ನಾನು ಯಾವಾಗಲೂ ಸಹೋದರಿಯಾಗಿ ನಿಮ್ಮ ಜೊತೆ ಇರ್ತೇನೆ. ಹಾಗಾಗಿ ಯಾವುದಕ್ಕೂ ಅತಿಯಾಗಿ ಆಲೋಚನೆ ಮಾಡೋದು, ಕಣ್ಣೀರು ಹಾಕೋದು ಎಲ್ಲ ಮಾಡಬೇಡಿ. ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ. ಹಾಗೆಯೇ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದ್ರೆ ಸಬ್ಸ್ಕ್ರೈಬ್ ಮಾಡಿ. ನೀವು ಸಬ್ಸ್ಕ್ರೈಬ್ ಮಾಡೋದ್ರಿಂದ ಸೊ ನನಗೆ ತುಂಬ ಖುಷಿಯಾಗುತ್ತೆ. ಹಾಗೆಯೇ ಹೊಸದಾಗಿ ವಿಡಿಯೋ ಅಪ್ಲೋಡ್ ಮಾಡಿದಾಗ ಕೆಲವೊಂದು ಮಂತ್ರಗಳನ್ನು ಹೇಳ್ಕೊಡ್ತೀನಿ, ಕೆಲವೊಂದು ತಂತ್ರಗಳನ್ನು ಹೇಳ್ಕೊಡ್ತೀನಿ. ಸೊ ಯಾವುದು ಕೂಡ ಮಿಸ್ ಆಗಲ್ಲ. ಸೊ ನಿಮ್ಮ ಕಮೆಂಟಿಗೆ ರೀಡಿಂಗ್ ಮಾಡಿಬಿಟ್ಟು ನಾನು ನಿಮಗೆ ಗೈಡ್ಲೈನ್ಸ್ ಕೊಡ್ತೇನೆ. ನನ್ನ ಆರಾಧ್ಯವಾದ ಕೊರಗಜ್ಜ ಹಾಗೂ ಮಹಾವಿಷ್ಣು ಮಹಾದೇವರ ಅನುಗ್ರಹ ಸದಾ ನಿಮ್ಮ ಮೇಲೆ ಇರಲಿ. ನೀವು ಮಾಡುವಂತಹ ಪ್ರತಿಯೊಂದು ಕೆಲಸದಲ್ಲಿ ಯಶಸ್ಸು ಸಿಗಲಿ.